ಮಧ್ಯ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಕೂಡಲಿಯಲ್ಲಿ ಸಂಗಮವಾಗುವಂತಹ ತುಂಗಾ ಮತ್ತು ಭದ್ರಾ ನದಿಗಳೆರಡು ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖದ ವರಾಹ ಪರ್ವತದಲ್ಲಿ ಉದ್ಭವಿಸಿ ಸಾಗಿ ಬರುವಂತಹ ಎರಡು ಪವಿತ್ರ ನದಿಗಳಾಗಿವೆ. ತುಂಗಾ ಮತ್ತು ಭದ್ರಾ ಎರಡು ನದಿಗಳು ಪುರಾಣಗಳ ಉಲ್ಲೇಖಗಳ ಪ್ರಕಾರ ವರಾಹಸ್ವಾಮಿಯ ಕೋರೆಗಳ ಮೂಲಕ ಉಗಮವಾಗಿರುವಂತಹ ಪವಿತ್ರ ನದಿಗಳಾಗಿವೆ. ಒಂದು ನದಿ ಶೃಂಗೇರಿ ಭಾಗವಾಗಿ ತುಂಗಾ ನದಿ ಹರಿದು ಬಂದರೆ ಭದ್ರಾವತಿ ಭಾಗದಿಂದ ಭದ್ರಾ ನದಿಯು ಹರಿದು ಬರುತ್ತದೆ. ತುಂಗಾ ಮತ್ತು ಭದ್ರಾ ನದಿಗಳೆರಡು ಕೂಡಲಿಯಲ್ಲಿ ಸಂಗಮವಾಗಿ ಮುಂದೆ ಮಂತ್ರಾಲಯದವರೆಗೆ ಸಾಗುವ ಮೂಲಕ ಪವಿತ್ರ ಸ್ಥಳಗಳೆಲ್ಲವುಗಳಲ್ಲಿ ತುಂಗಾ ಭದ್ರೆ ಹರಿಯುವ ಮೂಲಕ ಮುಂದೆ ಬಂಗಾಳ ಕೊಲ್ಲಿಯ ಸಮುದ್ರದಲ್ಲಿ ಸೇರುವ ಮೂಲಕ ಪಾವನಳಾಗುತ್ತಾಳೆ. ಅಂತಹ ತುಂಗಾ ಮತ್ತು ಭದ್ರಾ ನದಿಗಳೆರಡು ಶಿವಮೊಗ್ಗ ದಾವಣಗೆರೆ ಜಿಲ್ಲೆಯ ಜೀವನಾಡಿಯ ನದಿಗಳೆಂದು ಖ್ಯಾತಿಗೆ ಪಾತ್ರವಾಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಜಲಾಶಯಗಳು ಒಂದಿಲ್ಲ ಒಂದು ಕಾರಣಗಳಿಂದ ಅತ್ಯಂತ ವೇಗವಾಗಿ ತುಂಬುವಂತಹ ನಿದರ್ಶನಗಳು ಸಾಕಷ್ಟು ನಮಗೆ ಇತಿಹಾಸಗಳಿಂದ ಲಭ್ಯವಾಗಿರುವಂತಹ ಸಂಗತಿ. ಆದರೆ ಭದ್ರಾ ನದಿಯ ಭದ್ರಾ ಜಲಾಶಯವು ಅಷ್ಟು ಬೇಗ ತುಂಬುವಂತಹ ಜಲಾಶಯವಲ್ಲ. ಕಾರಣ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಸುಮಾರು 186 ಅಡಿ ಅಂತರದಲ್ಲಿ ಇರುವಂತಹ ಭದ್ರಾ ನದಿಗೆ ಪ್ರತಿ ವರ್ಷವೂ ಮುಂಗಾರು ಮಳೆಯ ಪ್ರಭಾವದಿಂದಾಗಿ ಭದ್ರಾ ಜಲಾಶಯ ಭರ್ತಿಯಾಗುವಂಥದ್ದು ಅಷ್ಟೊಂದು ಸುಲಭದ ಮಾತಲ್ಲ. ಆದರೆ ಧರೆಯ ಎಳೆಗೆ ಅತ್ಯುತ್ತಮ ಪ್ರಮಾಣದಲ್ಲಿ ಧಾರಾಕಾರವಾದ ವರುಣದೇವನ ಅನುಗ್ರಹದಿಂದ ಮಳೆಯಾಗಿದ್ದಲ್ಲಿ ಭದ್ರಾ ಜಲಾಶಯವು ಕೂಡ ಭರ್ತಿಯಾಗುವ ಮೂಲಕ ನಂಬಿಕೊಂಡಿರುವಂತಹ ಶಿವಮೊಗ್ಗ ಹಾಗೂ ದಾವಣಗೆರೆ ಜಿಲ್ಲೆಯ ಜನತೆಗೆ ಅನ್ನದಾತ ರೈತ ಬಾಂಧವರ ಕೈ ಹಿಡಿಯುವ ಮೂಲಕ ಜೀವಕ್ಕೆ ಜೀವನದಿಯಾಗಿ ಆಸರೆಯಾಗಿ ಕೈ ಹಿಡಿಯುವಂತಹ ಉದಾಹರಣೆಗಳು ನಮ್ಮ ಇತಿಹಾಸದಲ್ಲಿ ಕಾಣಬರುವಂತಹ ಸಂಗತಿಯಾಗಿದೆ. ಅಂತಹ ಭದ್ರಾ ಜಲಾಶಯವು ಪುನರ್ವಸು ಮಳೆಯ ಅನುಗ್ರಹದಿಂದಾಗಿ ಅತ್ಯಧಿಕ ಪ್ರಮಾಣದಲ್ಲಿ ಭರ್ತಿಯಾಗುವ ಮೂಲಕ ಮಧ್ಯ ಕರ್ನಾಟಕದ ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಯ ಅನ್ನದಾತ ರೈತ ಬಾಂಧವರಿಗೆ ಆಧಾರವಾಗಿರುವಂಥದ್ದು ಪ್ರಸಕ್ತ ವರ್ಷದ ವಿಶೇಷವಾಗಿದೆ. ಆ ನಿಟ್ಟಿನಲ್ಲಿ ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಹಾಗೂ ಶಿವಮೊಗ್ಗ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ರೈತ ಬಾಂಧವರು ರೈತ ಮುಖಂಡರೆಲ್ಲರೂ ಸಂಘಟಿತರಾಗಿ ಬಂದು ಭದ್ರಾ ಜಲಾಶಯದಲ್ಲಿ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಸಮರ್ಪಿಸುವ ಮೂಲಕ ಬಾಗಿಣವನ್ನು ಸಮರ್ಪಿಸಿ ಶಾಂತಿಯ ಅನುಗ್ರಹ ಬೇಡುವ ಮೂಲಕ ಅನವರತವು ತಮ್ಮೆಲ್ಲ ಜೀವನಕ್ಕೆ ತಮ್ಮೆಲ್ಲ ಬಾಳಿಗೆ ಆಸರೆಯಾಗಿ ವರದಾನವಾಗಿ ಸಂರಕ್ಷಣೆ ಕೊಡುವಂತೆ ಭದ್ರಾ ದೇವಿಯಲ್ಲಿ ಪ್ರಾರ್ಥನೆ ಮಾಡುವ ಮೂಲಕ ರೈತ ಬಾಂಧವರೆಲ್ಲರೂ ಸಂಘಟಿತರಾಗಿ ಶ್ರದ್ಧಾಭಕ್ತಿಯಿಂದ ಬಾಗಿಣ ಸಮರ್ಪಣೆ ಮಾಡುವ ಮೂಲಕ ಭದ್ರಾದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿರುವಂಥದ್ದು ಪ್ರಸಕ್ತ ವರ್ಷದ ವಿಶೇಷವಾಗಿದೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಸಂಪನ್ಮೂಲಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಕಾಮೆಂಟ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ